ನೋಡಿ, ಸಮಾಜದಲ್ಲಿ ಸಮಾನವಾಗಿ ಪ್ರತಿಯೊಬ್ಬರು ಕೂಡ ಆಸೆ ಪಡೋದು ಏನು ಹೇಳಿ? ನಾವೆಲ್ಲ ಸಂತೋಷವಾಗಿರಬೇಕು. ಅವನು ಯಾವುದೇ ಇರಲಿ, ಗಂಡಾಗಲಿ ಹೆಣ್ಣಾಗಲಿ ಯಾರೇ ಆಗಲಿ, ಅವರ ಅಂತಿಮ ಆಸೆ ಏನಪ್ಪ ಅಂತಂದರೆ, ಅಬ್ಬಾ ನಾನು ಬೇರೆಯವ್ರಿಗಿಂತ ಚೆನ್ನಾಗಿರಬೇಕು, ಬೇರೆಯವ್ರು ಏನಾರು ಹಾಕ್ಕೊಳ್ಳಿ, ನಾನು ಖುಷಿಯಾಗಿರಬೇಕು ಅಲ್ವಾ? ನೋಡಿ, ಇಡೀ ಪ್ರಪಂಚದಲ್ಲಿ ನಾವು ತಿಳ್ಕೊಂಡಿರುವಂತಹ ಜೀವನ ಕಷ್ಟ ಏನಲ್ಲ. ಕಾರಣ ನೋಡಿ, ಬೆಳಗ್ಗೆ ಆಗುತ್ತೆ, ರಾತ್ರಿ ಆಗುತ್ತೆ, ಹಗಲು ಮತ್ತು ರಾತ್ರಿ. ಹಾಗೆಯೇ ಕತ್ತಲೆ ಬೆಳಕು, ಸೂರ್ಯ ಚಂದ್ರ, ಹೀಗೆ ಎಲ್ಲ ಒಂದಕ್ಕೆ ಒಂದು ತದ್ವಿರುದ್ಧವಾಗಿರುತ್ತೆ. ಕಷ್ಟ ಸುಖ. ಮೊನ್ನೆ ನಮ್ಮ ಫ್ರೆಂಡ್ ಪರಿಚಯ ಆಗಿರ್ತಾನೆ, ಅವನು ಏನು ಚೆನ್ನಾಗಿದ್ದಾನಪ್ಪ, ಅವನು ನನ್ನ ಲೈಫ್ ನೋಡು ಉದ್ಧಾರನೇ ಆಗ್ತಾಯಿಲ್ಲ. ಕೆಲವು ಮಾತಾಡ್ತೀವಿ. ನಮ್ಮ ಫ್ರೆಂಡ್ಸ್ ನೋಡೋ ಮನೆ ಏನೇನೂ ಓದಿರಲಿಲ್ಲ, ಅವನು ಕೆಲಸ ಇಲ್ಲ ಎಂಥದಿಲ್ಲ, ಇಷ್ಟು ಚೆನ್ನಾಗಿ ಮನೆ ತೊಗೊಂಡ, ಕಾರ್ ತೊಗೊಂಡ, ಎಲ್ಲರೂ ಅವನು ಯಾವುದೋ ಫಂಕ್ಷನ್ ಹೋಯಿತು ಅಂತಂದರೆ ಪ್ರತಿಯೊಬ್ಬರು ಅವನ್ನೇ ಮಾತಾಡಿಸ್ತಾರೆ. ಸಾಮಾನ್ಯವಾಗಿ ಪ್ರತಿ ದಿವಸ ಕೂಡ ನಾವು ಹೋಗುವಂತಹ ಯಾವುದೇ ಒಂದು ಕಾರ್ಯಕ್ರಮಕ್ಕೆ ಅಥವಾ ಫಂಕ್ಷನ್ಗಳಿಗೆ ಹೋದಾಗ ನಾವು ನೋಡುವಂತಹ ಒಂದು ಸನ್ನಿವೇಶ ಹೀಗಿರುತ್ತೆ. ಕೇಳ್ಬೋದು, ಆರೋಗ್ಯ ಮತ್ತು ಆಧ್ಯಾತ್ಮಿಕ ಕಾರ್ಯಕ್ರಮದಲ್ಲಿ ಈ ಸುಖ ದುಃಖದ ವಿಷಯ ಯಾಕೆ ಅಂತ. ಮನುಷ್ಯ ಎಷ್ಟು ಒಂದು ಸಂಕೀರ್ಣವಾಗಿದ್ದಾನೆ, ಕಾಂಪ್ಲೆಕ್ಸ್ ಆಗಿದ್ದಾನೆ ಅಂತಂದರೆ, ಒಬ್ಬ ಮನುಷ್ಯನಿಗೆ ನೀವು ದುಡ್ಡು ಕೊಡಿ, ಎಷ್ಟೇ ದುಡ್ಡು ಕೊಡಿ, ಎಷ್ಟೇ ಆಹಾರ ಕೊಡಿ, ಎಲ್ಲದರಲ್ಲೂ ಸಂತೃಪ್ತಿ ಆಗಿರುತ್ತೆ ಅಂತಲೇ ಇಟ್ಕೊಳ್ಳಿ. ಆದರೂ ಕೂಡ ಅವನು ಹೇಳ್ತಾ ಗೊತ್ತಾ, ಅಯ್ಯೋ ಏನೋ ಬೇಜಾರು. ಬೇಕಾದ್ರೆ ನೋಡಿ, ಅದು ನಿಮ್ಮ ಜೀವನದ ಅನುಭವಗಳಲ್ಲೇ ಬಂದಿರುತ್ತೆ. ಎಲ್ಲ ಇರುತ್ತೆ, ಮನೆ ಇರುತ್ತೆ, ಮಠ ಇರುತ್ತೆ, ಹೆಂಡತಿ ಮಕ್ಕಳು, ಐಶ್ವರ್ಯ, ಸ್ವಂತ ಮನೆ, ಒಳ್ಳೊಳ್ಳೆ ಆಫೀಸ್ನಲ್ಲಿ ಉದ್ಯೋಗ, ಪವರ್ ಎಲ್ಲ ಇರುತ್ತೆ. ಇದ್ದರೂ ಕೂಡ ವೀಕೆಂಡ್ ಆಯಿತು ಅಂತಂದರೆ ಅಯ್ಯೋ ಏನೋ ಬೇಜಾರು. ಇದಕ್ಕೆ ಕಾರಣ ಬಹಳ ಬಹಳ ಸುಲಭ, ತುಂಬ ಸಿಂಪಲ್ಲು ಕೂಡ. ಇಡೀ ಬ್ರಹ್ಮಾಂಡದಲ್ಲಿ ಪ್ರತಿಯೊಂದನ್ನು ಕೂಡ ನಾವು ಎರಡು ಭಾಗ ಮಾಡೋಣ, ಪಾಸಿಟಿವ್ ಆ್ಯಂಡ್ ನೆಗೆಟಿವ್, ಋಣಾತ್ಮಕ ಮತ್ತು ಧನಾತ್ಮಕ ಅಂತಂದ್ಬಿಟ್ಟು. ನಾವು ಮಾಡುವಂತಹ ಯಾವುದೇ ಕೆಲಸಗಳು ಧನಾತ್ಮಕವಾಗಿದ್ದಾಗ, ಅಂದರೆ ಪಾಸಿಟಿವ್ ಆಗಿದ್ದಾಗ ನಮಗೆ ಸಂತೋಷ ಕೊಡುತ್ತೆ, ನೆಗೆಟಿವ್ ಆಗಿದ್ದಾಗ ದುಃಖವನ್ನು ಕೊಡುತ್ತೆ. ಅಷ್ಟೇ ಜೀವನ. ಅದಕ್ಕೆ ಒಂದೇ ಒಂದು ಲೈನ್ನಲ್ಲಿ ಹೇಳಬೇಕು ಅಂತಂದರೆ, ನಿಮ್ಮ ಜೀವನದ ಸೂತ್ರಧಾರ ನೀವೇನೇ. ನೀವು ಖುಷಿಯಾಗಿರಬೇಕಾ, ಅದು ಕೂಡ ನೀವೇ ಇದೆ, ನೀವೇ ಸೂತ್ರಧಾರರು. ಹೇಗೆ ಒಬ್ಬ ಸೂತ್ರಧಾರ ತನ್ನ ಕೈಗಳಲ್ಲಿ ಆಡಿಸ್ತಾ ಆ ಗೊಂಬೆಗಳನ್ನು ಕುಣಿಸ್ತಾನೋ, ಹಾಗೆ ನಿಮ್ಮ ಜೀವನ ಚಕ್ರವನ್ನು ಇಷ್ಟು ಸುಲಲಿತವಾಗಿ, ಇಷ್ಟು ಖುಷಿಯಾಗಿ ನೀವು ಮಾಡ್ಬೋದು ಅಂತಂದರೆ ಅದಕ್ಕೆ ನೀವು ಯಾರ ಸಹಾಯನೂ ಬೇಕಿಲ್ಲ, ಅದೆಲ್ಲ ನಿಮ್ಮ ಕೈನಲ್ಲೇ ಇರುತ್ತೆ. ಇವತ್ತು ಅದೇ ವಿಷಯವನ್ನು ಮಾತಾಡೋಣ ಬನ್ನಿ. ಹಿಂದೆ ಒಂದು ಸತಿ ನಾವೊಂದು ಕಡೆ ಇದ್ದಾಗ, ಉದ್ಯೋಗ ನಿಮಿತ್ತ ಒಂದು ಬಹಳ ದೂರದಲ್ಲಿ ಕೆಲಸ ಮಾಡ್ತಿದ್ದಾಗ ಒಂದು ವ್ಯಕ್ತಿಯನ್ನು ಪರಿಚಯ ಆಯಿತು. ಆ ವ್ಯಕ್ತಿಯ ಸ್ವಭಾವ ಹೇಗಿತ್ತು ಅಂತಂದರೆ, ಮನೆಗೆ ನ್ಯೂಸ್ ಪೇಪರ್ ಹಾಕಕ್ಕೆ ಬರ್ತಾರಲ್ಲ ಅವ್ರನ್ನ, ಓ ಬರೋಣ ಕಾಫಿ ಕುಡಿತೇನ, ಖುಷಿಯಾಗಿ ಮಾತಾಡೋರು. ಮನೆಗೆ ಹಾಲು ಹಾಕಕ್ಕೆ ಬರೋರನ್ನ, ಅವನಿಗೆ ಚೆನ್ನಾಗಿದೆಯಾ, ಮನೆ ಮಕ್ಕಳೆಲ್ಲ ಚೆನ್ನಾಗಿದ್ದಾರಾ, ಆರೋಗ್ಯ ಆಗಿದೆ ಎಲ್ಲ ವಿಚಾರಿಸೋರು. ಸಾಮಾನ್ಯವಾಗಿ ನಾವು ಸಿಟಿಗಳಲ್ಲಿ ನೋಡ್ತಾ ಹೋಗ್ತೀವಿ, ನಾವು ಯಾರನ್ನು ಕೇಳೋಕ್ಕೆ ಹೋಗಲ್ಲ. ಯಾವನು ಪೇಪರ್ ಹಾಕ್ತಾನೋ, ಯಾವನು ಹಾಲು ಹಾಕ್ತಾನೋ, ಯಾರು ಬಂದು ಹೋಗ್ತಾರೋ, ಗ್ಯಾಸ್ ರಿಪೇರಿ ಮಾಡೋನೋ, ನೆಕ್ಸ್ಟ್ ಟೈಮ್ ಅವನೇ ಬಂದಿದ್ದ, ಯಾವುದೂ ನಮಗೆ ಗೊತ್ತಿರಲ್ಲ. ಕಾರಣ ನಮ್ಮ ಜೀವನದ ಓಟದಲ್ಲಿ ನಾವು ಮುಳುಗೋಗಿರ್ತೀವಿ. ಜೀವನವನ್ನು ನಾವು ಪ್ರೀತಿಸೋದನ್ನೇ ಮರೆತು ಬಿಟ್ಟಿದ್ದೀವಿ. ಯಾವಾಗ ನಾವು ಜೀವನ ಪ್ರೀತಿಸೋದು ಕಲಿತೀವೋ ಆವಾಗ ನಮ್ಮ ಜೀವನದ ಸೂತ್ರ ನಮ್ಮ ಕೈಯಲ್ಲೇ ಇರುತ್ತೆ ಬಂಧುಗಳೇ. ಬನ್ನಿ, ಹೇಗೆ ಮಾಡೋದು? ಎಷ್ಟೋ ಸತಿ ಕೇಳ್ಬೋದು, ಇದೇನು ಸಣ್ಣ ವಿಷಯ, ಇವರೇನು ಹೇಳ್ಕೊಡೋದು, ನಮಗೂ ಗೊತ್ತಿದೆ ಅಂತ. ನಿಜ, ಇವತ್ತನ್ನು ಹೇಳೋಕ್ಕೆ ಹೊರಟಿರುವಂತಹ ವಿಷಯ ತೀರ ದೊಡ್ಡದೇನಲ್ಲ. ಆದರೆ 1000 ಜನದಲ್ಲಿ ಒಂದು 50% ಜನಕ್ಕೂ ಗೊತ್ತಿರೋದಿಲ್ಲ. ಇನ್ನು 50% ಗೊತ್ತಿರುತ್ತೆ, ಅದನ್ನು ಅಳವಡಿಸ್ಕೋತಾ ಇರ್ತಾರೆ, ಅದನ್ನು ಸಂತೋಷವನ್ನು ಅವರು ಎಂಜಾಯ್ ಕೂಡ ಮಾಡ್ತಾ ಇರ್ತಾರೆ. ಬನ್ನಿ ಹಾಗೆ ನೋಡೋಣ ಏನು ಮಾಡಬೇಕು. ಮೊದಲೇ ಹೇಳಿದೆ, ಪಾಸಿಟಿವ್ ಆ್ಯಂಡ್ ನೆಗೆಟಿವ್ ಲೈಫ್ ಅಂತ. ಜೀವನದಲ್ಲಿ ಪ್ರತಿಯೊಂದನ್ನು ಕೂಡ ಪಾಸಿಟಿವ್ ಆಗಿ ತಗೋತಾ ಹೋಗ್ತಿರುವಾಗ ನಿಮ್ಮ ಜೀವನ ಸುಖಮಯವಾಗಿರುತ್ತೆ. ಏನು ಸುಖ ಅಂದರೆ, ಏನು ತುಂಬ ಚೆನ್ನಾಗಿದೆ, ಪಾಸಿಟಿವ್ ಅಂದರೆ ಕಷ್ಟನೇ ಬರೋದಿಲ್ವಾ, ಅಥವಾ ನಮಗೇನು ತೊಂದರೆನೇ ಆಗೋದಿಲ್ವಾ? ಇಲ್ಲ, ಹಾಗಲ್ಲ. ತೊಂದರೆ ಕಷ್ಟ ಅನ್ನೋದು ಜೀವನದ ಒಂದು ಚಕ್ರ ಇದ್ದಂಗೆ. ಜೀವನ ಚಕ್ರದಲ್ಲಿ ಪ್ರತಿಯೊಬ್ಬರಿಗೂ ಕೂಡ ಕಷ್ಟ ಸುಖ ಎಲ್ಲವೂ ಕೂಡ ಬಂದು ಹೋಗ್ತಾ ಇರುತ್ತೆ. ಆದರೆ ಈಗ ಒಂದು ಉದಾಹರಣೆ ತಗೋಣ. ಏನೋ ಒಂದು ಕಷ್ಟ ಬಂದಿರುತ್ತೆ. ಈಗ ಮಗ SLCನಲ್ಲಿ ಫೇಲ್ ಆಗಿಬಿಟ್ಟ. ಬಹಳ ದುಃಖ ಆಗುತ್ತೆ, ಬೇಜಾರಾಗುತ್ತೆ. ಏನು ನನ್ನ ಮಗ ಈಗ ಆಗ್ಬಿಟ್ಟ, ನಾನು ತುಂಬ 90-95 ತೊಗೋತಾನೆ ಅಂತ ಅಂದ್ಕೊಂಡೆ, ಆ ಥರ ಈ ಥರ ಆಗ್ಬಿಡ್ತಲ್ಲ. ಅದನ್ನು 2 ಥರನೂ ತೊಗೋಬೋದು. ಒಂದು, ಅಯ್ಯೋ ಈ ಥರ ಆಯ್ತಲ್ಲ ಅಂತ ಬೇಜಾರು ಮಾಡಿಕೊಂಡು ಅಡುಗೆನೂ ಮಾಡಿದೆ, ಅವ್ನು ಹೊಡೆದು ಬಡಿದು ಮನೆಯಿಂದ ಆಚೆ ಹಾಕಿ ರಾದ್ಧಾಂತ ಮಾಡ್ಬೋದು.
ಅದರಿಂದ ಏನಾಗುತ್ತೆ, ಪ್ರಾಬ್ಲಮ್ ಸಾಲ್ವ್ ಆಗೋದಿಲ್ಲ, ಮನೆಯ ವಾತಾವರಣ ಕಲುಷಿತವಾಗುತ್ತೆ. ಅದನ್ನೇ ಪಾಸಿಟಿವ್ ಆಗಿ ತೊಗೊಳ್ಳೋದು ಹೇಗೆ ಅಂತಂದರೆ, ಅಬ್ಬಾ ಅಂತೂ 9th ಸ್ಟ್ಯಾಂಡರ್ಡ್ವರೆಗೂ ನೀನು ಚೆನ್ನಾಗಿ ಓದಿದೆ, ನೀನು ಎಲ್ಲ ಪಾಸ್ ಮಾಡ್ಕೊಂಬಂದ್ಬಿಟ್ಟೆ, ಇನ್ನೊಂದು ಸಬ್ಜೆಕ್ಟ್ ಇನ್ನೊಂದು 10-20 ಓದ್ಬಿಟ್ಟಿದ್ರೆ ಎಷ್ಟು ಚೆನ್ನಾಗಿತ್ತಲ್ವ, ಒಳ್ಳೆ ಬಿಡು ಆಗಿದ್ದಾಗೋಯ್ತು, ಏನು ಇಷ್ಟು ಮಾತಾಡಿದ್ರು ಅಷ್ಟೇ. ಇವತ್ತಿಂದಾನೇ ನೀನು ಡಿಸೈಡ್ ಮಾಡು, ನೀವು ಇಷ್ಟೊಂದು ಕೆಪಾಸಿಟಿ ಇದ್ದು 10th ಸ್ಟ್ಯಾಂಡರ್ಡ್ವರೆಗೂ ಬಂದಿದೆಯಾ ಅಂತಂದಮೇಲೆ ಈ ನಿಮ್ಮದು ಎಕ್ಸಾಮ್ ಪಾಸ್ ಮಾಡೋದು ಏನೇನೂ ಕಷ್ಟ ಅಲ್ಲ ನಿನಗೆ ಅಂತ ಹುರಿದುಂಬಿಸಿ ಪ್ರಶಂಸನೆ ಮಾಡಿದಾಗ ಆ ಮಗು ಕೂಡ ನೋವಾಗಿರುತ್ತೆ, ನನಗೆ ಫೇಲ್ ಆಗಿದ್ದೀನಲ್ಲ ಅಂತ. ಇನ್ನು ಕುಗ್ಗಿಸಿ ಅದರ ಶಕ್ತಿಹೀನ ಮಾಡುವ ಬದಲು ಪ್ರಶಂಸೆ ಮಾಡಿದಾಗ ಖಂಡಿತ ಆ ಮಗು ಖಂಡಿತ ಓದ್ತಾನೆ, ಹೈಯರ್ ಮಾರ್ಕ್ಸ್ ತೊಗೊಂಡು ಒಳ್ಳೆ ವಿದ್ಯಾವಂತನ ಆಗೇ ಆಗ್ತಾನೆ. ನಾವು ಆದರೆ ಏನು ಮಾಡ್ತೀವಿ, ಎಲ್ಲವನ್ನು ಕೂಡ ನೆಗೆಟಿವ್ ಆಗಿಯೇ ತೊಗೋತೀವಿ. ತಕ್ಷಣವೇ ಎಲ್ಲ ಚೆನ್ನಾಗಿರುತ್ತೆ, ಒಂದು ತಪ್ಪು ಕಂಡುಬಿಡ್ತು ಅಂತಂದರೆ ಮುಗಿದೋಯ್ತು ಅಲ್ಲಿಗೆ. ನಮ್ಮ ಪ್ರೀತಿ ವಿಶ್ವಾಸ ನನ್ನ ಮಗು ಅನ್ನೋದೇ ಮರೆತು ಬಿಡ್ತೀವಿ. ಹೆಣ್ಮಗು ಆಗ್ಬೋದು, ಗಂಡು ಮಗು ಆಗ್ಬೋದು ಅಲ್ವಾ, ಒಂದು ಗಂಡ ಹೆಂಡ್ತಿನೇ ಆಗ್ಬೋದು. ಸಣ್ಣ ಸಣ್ಣ ವಿಷಯಗಳು ಕೂಡ ಶತ್ರುಗಳ ಥರ ಮೇಲೆ ಒಳ್ಳೆ ಇದು ಮುಳ್ಳುಹಂದಿಗಳು ಬೀಳುತ್ತಲ್ಲ, ಹಾಗೆ ನಾವು ಕಾಲು ಕೆರ್ಕೊಂಡು ಜಗಳಕ್ಕೆ ಹೋಗ್ತೀವಿ ಜೀವನದಲ್ಲಿ. ಅದು ಬೇಕಾ? ಇಲ್ಲ. ಅದೇ ನೋಡಿ, ರಸಮಯವಾಗಿ ಬೆಳಗ್ಗೆ ಪೇಪರ್ನವ್ನು ಬಂದಾಗ ಅವನು 10 ವರ್ಷ ಆದರೂ ಕೂಡ ಅವನು ಯಾರು ಮಾತಾಡ್ಸೋರೇ ಇರೋದಿಲ್ಲ. ಅಂಥವನ್ನ ಆತ್ಮೀಯವಾಗಿ ಮಾತಾಡಿಸಿದಾಗ ಅವ್ನಿಗೆ ಎಷ್ಟು ವ್ಯಾಲ್ಯೂ ಕೊಡ್ತಾನೆ ಗೊತ್ತಾ. ಇವಾಗ ಯಾರೋ ಸಂಬಂಧಿಕರು ದುಡ್ಡು ಕಾಸು ಇರೋರು ಬಂದಿರೋರನ್ನೇ ಊಟ ತಿಂಡಿ ಕಾಫಿ ಕೊಟ್ಟು ಅವ್ರನ್ನ ನೋಡ್ಕೊಳ್ಳೋದು ಬೇರೆ. ಆದರೆ ನಮ್ಮ ಜೀವನದ ನಿತ್ಯ ಆಗು ಹೋಗುಗಳಲ್ಲಿ ಬರುವಂತಹ ಈ ಥರ ವ್ಯಕ್ತಿಗಳು ಸಾಕಷ್ಟು ಜನ ಇರ್ತಾರೆ ನಮಗೆ. ಉದಾಹರಣೆಗೆ ನಾನು ಹೇಳಿದ್ದು ಬರೀ ಪೇಪರ್ನವರು ಹಾಲ್ನವರು ಅಂತ. ದಾರಿಯಿಂದ ಹೋಗ್ತಾ ಇರ್ತೀವಿ, ಆಟೋ ಡ್ರೈವರ್ ಇರ್ತಾನೆ, ನಿಮ್ಮ ದುಡ್ಡಿಂದ ನಿಮ್ಮ ಇಲ್ಲಿಂದ ಅಲ್ಲಿಗೆ ದಾಟಿಸಿರ್ತಾನೆ. ಹೇಳ್ಬೋದು ಅವ್ನ ಡ್ಯೂಟಿನೇ ಅದು, ನಾನು ದುಡ್ಡು ಕೊಟ್ಟಿದ್ದೀನಿ ಮುಗಿದೋಯ್ತು. ದುಡ್ಡು ವ್ಯವಹಾರ ಅವೆಲ್ಲ ಒಂದು ಕಡೆ ಇಡಿ. ಇನ್ನೊಂದು ಕಡೆ ಮನುಷ್ಯನಿಗೆ ಪ್ರಾಣಿಗೆ ಒಂದೇ ಒಂದು ವ್ಯತ್ಯಾಸ ಅಂದರೆ ಮನಸ್ಸು. ಆ ಮನಸ್ಸಿಗೆ ಸಂತೋಷ ಆಗಬೇಕು ಅಂತಂದರೆ ಬರೀ ದುಡ್ಡು ಕಾಸು ಊಟ ತಿಂಡಿ ಇಷ್ಟದಿಂದನೇ ಸಾಧ್ಯನೇ ಇಲ್ಲ. ಅದಕ್ಕೆ ಬೇಕಾಗಿರೋದು ಪ್ರಶಂಸೆ ಮತ್ತು ಒಂದು ಉನ್ನತ ಸ್ಥಾನವನ್ನು ಎಕ್ಸ್ಪೀರಿಯನ್ಸ್ ಮಾಡಿದಾಗ ಎಂತಹ ಮನಸ್ಸು ಕೂಡ ಖುಷಿಯಾಗಿರುತ್ತೆ. ನೀವು ನೋಡಿರ್ಬೋದು, ಮನೆಯಲ್ಲಿ ತುಂಬ ಒಂದು ವಯಸ್ಸಾದ ವ್ಯಕ್ತಿಗಳಿರ್ತಾರೆ, ಯಾವುದೋ ಮನೆ ಕರ್ಕೊಂಡೋಗಿರ್ತೀವಿ. ಹೋಗಿ ಬಂದ ತಕ್ಷಣವೇ ತುಂಬ ಡಲ್ಲಾಗಿರ್ತಾರೆ. ಯಾಕೆಂದರೆ ನಾನು ವಯಸ್ಸಾದವನೋ ಮದುವೆ ಮನೆಗೆ ಹೋಗಿದ್ದೆ, ನಾನು ಯಾರೂ ಮಾತೇ ಆಡಿಸ್ಲಿಲ್ಲ, ನನಗೆ ಗೌರವನೇ ಕೊಡಲಿಲ್ಲ ಅಲ್ವಾ. ನಮ್ಮ ಮಾಮೂಲಿ ದಿನ ನೋಡ್ತಾ ಇರೋದಿಲ್ವ, ಅವರೇ ತಕ್ಕೆ ವಯಸ್ಸಾದವರೇ ಅಲ್ಲ. ನಾರ್ಮಲಿ ನಾವುಗಳೇ ಹೋದಾಗ ಒಂದು ಮದುವೆ ಮನೆಗಳಲ್ಲಿ ಹುಡುಕ್ತೀವಿ, ನಮ್ಗೆ ಗೊತ್ತಿರೋರು ಯಾರು ನಮ್ಮನ್ನು ನೋಡ್ತಾರಾ, ನಮ್ಮನ್ನು ಮಾತಾಡಿಸ್ತಾರಾ, ನಮ್ಮನ್ನು ಬನ್ನಿ ಕೂತ್ಕೊಳ್ಳಿ ಅಂತ ಹೇಳ್ತಾರಾ? ಇಲ್ಲ, ಅವೆಲ್ಲ ಬರೀ ಮುಖಸ್ತುತಿ. ಯಾವಾಗ ನಮ್ಮ ಜೀವನದಲ್ಲಿ ನಾವು ಇನ್ನೊಬ್ಬರನ್ನು ಪ್ರೀತಿ ಮಾಡುವುದನ್ನು ಕಲಿತೀವೋ, ನಾವು ಒಂಥರ ಮ್ಯಾಗ್ನೆಟ್ ಥರ ಆ ಜನಗಳನ್ನು ಅಟ್ರ್ಯಾಕ್ಟ್ ಮಾಡ್ತೀವಿ. ನೀವು ಆ ಜನಸಂದಣಿಯಲ್ಲಿ ಹೋದರೆ ಸಾಕು, ಓ ಬಾಬಾ ಅಂತ ಕರೀತಾರೆ. ನಾವು ಏನೂ ಕೊಡದೇನೆ, ಪ್ರೀತಿನೇ ಹಂಚದೇನೆ ಅಲ್ಲಿಂದ ನಾವು ಪ್ರೀತಿನ ಪಡ್ಕೋಬೇಕು ಅಂತಂದರೆ ಹೇಗೆ ಸಾಧ್ಯ? ಅದರಿಂದನೇ ಇವತ್ತು ನಮ್ಮ ಭಾರತದಲ್ಲೇ ನೋಡೋಣ, ಹೊರದೇಶದ್ದು ಆಮೇಲೆ ನೋಡೋಣ, ಸೈಕೋಸೊಮ್ಯಾಟಿಕ್ ಪ್ರಾಬ್ಲಮ್ಗಳು, ಸೈಕಲಾಜಿಕಲ್ ಪ್ರಾಬ್ಲಮ್ಗಳು, ಇಷ್ಟೊಂದು ಡಾಕ್ಟ್ರುಗಳಿದ್ದರೂ ಕೂಡ ಎಷ್ಟೋ ಜನ ಇದ್ದಾರೆ ಡಾಕ್ಟ್ರುಗಳು, ಸೈಕ್ಯಾಟ್ರಿಕ್ಸ್ ಡಾಕ್ಟ್ರುಗಳು, ಎಲ್ಲರಿಗೂ ಕೂಡ ಫೇಸ್ ಮಾಡ್ತಾ ಇರೋದು ಇದೇ ಪ್ರಾಬ್ಲಮ್ಮು. ಯಾರನ್ನೇ ನೋಡಲಿ, ಊಟ ತಿಂಡಿ ಕಾಸು ಅದ್ರ ಬಗ್ಗೆ ಅಲ್ಲವೇ ಅಲ್ಲ, ಪ್ರೀತಿ ವಿಶ್ವಾಸದ ಕೊರತೆ, ಸರಿಯಾಗಿ ಮಾತಾಡ್ಸೋರು ಇರೋದಿಲ್ಲ. ಚಿಕ್ಕ ವಯಸ್ಸಲ್ಲಿ ಅಪ್ಪ ಅಮ್ಮ ಅವ್ರ ಬಿಸಿನಲ್ಲಿ ಅವರಿರ್ತಾರೆ. ಇನ್ನು ದುಡ್ಡು ಕಾಸು ಇರೋರ ಇಲ್ಲ ರಾಜಕಾರಣದಲ್ಲಿರ್ತಾರೆ, ಅವ್ರದ್ದೆಲ್ಲ ಮನೆ ರೈಡ್ ಆಗ್ತಿರುತ್ತೆ, ಅವರ ತೊಂದರೆಗಳಲ್ಲೇ ಅವ್ರು ಮುಳುಗೋಗಿರ್ತಾರೆ. ಅವರು ನಮ್ಮ ಪೊಲೀಸಿಗೆ ಬಂದ ನಮ್ಮ ದುಡ್ಡು ರೈಡ್ ಮಾಡೋ ಆ ಒಂದು ವಿಷಯದಲ್ಲಿ ಅದು ನಮ್ಮ ಮಕ್ಕಳ ಮೇಲೆ ಏನು ಪರಿಣಾಮ ಆಗುತ್ತೆ ಅಂತ ಕೂಡ ಯೋಚನೆ ಮಾಡೋದಿಲ್ಲ. ಮಕ್ಕಳ ಜೊತೆ ಸಮಯ ಕೂಡ ಅವ್ರು ಕಳೆಯೋದಿಲ್ಲ. ಹೀಗಿರುವಾಗ ಪ್ರೀತಿನ ಎಲ್ಲಿಂದ ಹಂಚ್ತಾರೆ? ಹೌದಲ್ವ? ಹಾಗಾದರೆ ನಮ್ಮ ಜೀವನ ಸುಖಮಯವಾಗಿರಬೇಕಾದ್ರೆ ಏನು ಮಾಡಬೇಕು? ಇಡೀ ಪ್ರಪಂಚದಲ್ಲಿ ಅಂದರೆ ವಿಶ್ವದಲ್ಲಿ ಪವರ್ಫುಲ್ ಆಗಿರುವಂತಹ ಒಂದು ಶಕ್ತಿ ಅಂತಂದರೆ ಪ್ರೀತಿಗೆ ಯಾವತ್ತೂ ಕೊನೆಯೇ ಇಲ್ಲ. ಅದು ಯಾವತ್ತೂ ವೀಕ್ ಅಲ್ಲ, ಅದು ಅಷ್ಟು ಪ್ರಬಲವಾಗಿರುವಂತಹ ಶಕ್ತಿ ಒಂದು ಪ್ರೀತಿನದು. ಪ್ರೀತಿ ಅಂದ್ರೇನು? ಇನ್ನೊಬ್ಬ ವ್ಯಕ್ತಿಯನ್ನು ಕೆಲವು ಸಾಮಾನ್ಯವಾಗಿ ಪ್ರೀತಿ ಉಪಯೋಗಿಸೋದು ನಾವು ವ್ಯಕ್ತಿಗಳಿಗೆ ನಾವು ಉಪಯೋಗಿಸ್ತೀವಿ. ಸಂದರ್ಭಗಳಿಗೆ ಅಥವಾ ಯಾವುದೇ ಒಂದು ಸ್ಥಳಕ್ಕೆ ಹೋದಾಗ, ನೀವೆಲ್ಲ ಒಂದು ಗಾರ್ಡನ್ಗೆ ಹೋಗಿರ್ತೀರ, ಒಳ್ಳೆ ಬ್ಯೂಟಿಫುಲ್ ಫ್ಲವರ್ಸ್ ಎಲ್ಲ ಬಿಟ್ಟಿರುತ್ತೆ, ಅದನ್ನು ಕೂಡ ಪ್ರೀತಿ ಮಾಡಬೇಕು. ಎಷ್ಟು ಚೆನ್ನಾಗಿದೆ, ಕಣ್ಣಲ್ಲಿ ನೋಡ್ಕೊಂಡು ಬರೋದಲ್ಲ, ಇಷ್ಟು ಮನಸ್ಸಲ್ಲೇ ಅದಕ್ಕೆ ಒಂದು ಥ್ಯಾಂಕ್ಸ್ ಹೇಳಬೇಕು. ಪ್ರಕೃತಿ ಎಷ್ಟು ಸುಂದರವಾಗಿದೆ. ಯಾವುದೋ ಒಂದು ಸಮುದ್ರದ ತೀರಕ್ಕೆ ಹೋಗ್ತೀರಾ, ಅಷ್ಟು ಚೆನ್ನಾಗಿ ಸೂರ್ಯಾಸ್ತಮ ಆಗ್ತಾ ಇರುತ್ತೆ ಅಥವಾ ಸೂರ್ಯೋದಯ ಆಗ್ತಿರುತ್ತೆ. ಯು ಶುಡ್ ಎಂಜಾಯ್ ಇಟ್. ನಿಮ್ಮ ಪ್ರೀತಿಯನ್ನು ಹಂಚ್ಕೋಬೇಕಲ್ಲಿ. ಹೇಗೆ ಮನುಷ್ಯನಿಗೆ ನೀವು ಪ್ರೀತಿಯನ್ನು ಹಂಚ್ತೀರೋ ಅದೇ ಥರ
ಪ್ರಕೃತಿ ಜೊತೆ ಕೂಡ ನೀವು ಪ್ರೀತಿಯನ್ನು ಹಂಚಬೇಕು. ಆವಾಗ ಆ ಯೂನಿವರ್ಸ್ ಅಂತ ಹೇಳ್ತೀವಲ್ಲ, ವಿಶ್ವಶಕ್ತಿ ನಿಮ್ಮನ್ನು ಸದಾ ತನ್ನ ತೊಡೆಯ ಮೇಲೆ ಕಾಪಾಡ್ತಾ ಇರುತ್ತೆ. ಎಷ್ಟು ಜನ ನಾವು ಹಾಗೆ ಮಾಡ್ತಾಯಿದ್ದೀವಿ? ಬೆಳಗಿಂದ ರಾತ್ರಿವರೆಗೂ ಎಲ್ಲೆಲ್ಲ ಹೋಗಿ ಬರ್ತೀವಿ, ಯಾರನ್ನು ಭೇಟಿ ಮಾಡಿರ್ತೀವಿ ಅನ್ನೋದೇ ನಮ್ಗೆ ಜ್ಞಾಪಕ ಇರೋದಿಲ್ಲ. ಸಾಲಗಾರನೊಬ್ಬನ ಬಿಟ್ಟು ಇನ್ಯಾರನ್ನು ನಾವು ಜ್ಞಾಪಿಸ್ಕೊಳ್ಳೋಕ್ಕೂ ಹೋಗೋದಿಲ್ಲ, ನಾವು ಪ್ರೀತಿ ತೋರಿಸೋಕ್ಕೂ ಹೋಗೋದಿಲ್ಲ. ಒಂದು ಲಿಫ್ಟಲ್ಲಿ ಹೋಗ್ತಿರ್ತೀವಿ ಅಂತ ಇಟ್ಕೊಳ್ಳಿ, ಒಂದು 9ನೇ ಮಹಡಿಗೆ ಲಿಫ್ಟಲ್ಲಿ ಅಕ್ಕಪಕ್ಕ ನಿಂತವ್ರನ್ನ ನಾವೆಲ್ಲ ಯಾವುದೋ ಒಂದು ಶತ್ರುಗಳ ಥರ ಸುಮ್ಮನೆ ಎಲ್ಲೋ ಆಕಾಶ ನೋಡ್ಕೊಂಡು ನಿಂತಿರ್ತೀವಿ. ಅವ್ರ ಮಕ್ಕ ನೋಡ್ಬಿಟ್ಟು ಅವ್ರು ಸ್ಮೈಲ್ ಕೊಡೋದಾಗಲಿ, ಅಥವಾ ನೀವು ಅಲ್ಲಿಗೆ ಬರ್ತಾಯಿದ್ದೀರಾ, ನೀವು ಅದೇ ಫ್ಲೋರ, ಎಷ್ಟು ಚೆನ್ನಾಗಿರುತ್ತಲ್ವ ಮಾತು. ಹಾಗಂಬಿಟ್ಟು ಎಲ್ಲರೂ ಪೆದ್ರು ಅಂತ ಅನ್ಕೋಬಿಡಿ. ಎಷ್ಟೋ ಜನ ನಮ್ಮ ಮಧ್ಯಗಳಲ್ಲೇ ಹುಟ್ಟಿನಿಂದ ಕೆಲವರಿಗೆ ಆ ಒಂದು ನ್ಯಾಕ್ ಬಳುವಳಿ ಬಂದಿರುತ್ತೆ. ಒಂದು ಲಿಫ್ಟಲ್ಲಿ ಹೋಗುವಾಗ ಕೂಡ ಓ ಫೈನ್, ಚೆನ್ನಾಗಿದ್ದೀರಾ, ಹೌದು, ಎಷ್ಟು ಆತ್ಮೀಯವಾಗಿ ಮಾತಾಡ್ತಾರೆ ಗೊತ್ತಾ. ಎಲ್ಲೋ ವರ್ಷಗಳ ಪರಿಚಯ ಇದೆಯೇನೋ ಅನ್ನೋ ಹಾಗೆ ಮಾತಾಡ್ತಾರೆ. ಎಷ್ಟೋ ಸತಿ ನೀವು ಫ್ಲೈಟಲ್ಲಿ ಅಥವಾ ಟ್ರೈನ್ನಲ್ಲಿ, ಬಸ್ಗಳಲ್ಲಿ ಹೋಗುವ ನೀವು ಅಬ್ಸರ್ವ್ ಮಾಡಿರ್ಬೋದು. ಕೆಲವರು ಪಕ್ಕದಲ್ಲಿ ಕೂತಿದ್ರು ಕೂಡ ನಿಮ್ಮ ಮಗ ಕೂಡ ನೋಡೋದಿಲ್ಲ. ಬಸ್ಸಿಂದ 10 ಕಿಲೋಮೀಟ್ರ್ ಪ್ರಯಾಣ ಮಾಡಿದರೂ ಕೂಡ ಅವ್ರು ಆ ಕಡೆ ಎಲ್ಲೋ ಮಗ ತಿರ್ಸ್ಕೊಂಡು ಕೂತಿರ್ತಾರೆ. ನಿಮ್ಮ ನೋಡಿಬಿಟ್ರೆ ಏನಾಗ್ಬಿಡುತ್ತೋ, ಗ್ರಹಣ ಬಡಿಯುತ್ತೇನೋ ಅನ್ನೋ ಥರ ಇರ್ತಾರೆ. ಹೀಗೆ ನಿಮ್ಮ ಆ್ಯಟಿಟ್ಯೂಡ್ ಬೆಳೆಸ್ಕೊಂಡಾಗ, ಪ್ರೀತಿನ ಹಂಚದೇ ಇದ್ದಾಗ, ನಿಮಗೆ ಬೇರೆಯವರು ನಿಮ್ಮನ್ನು ಹೇಗೆ ಪ್ರೀತಿಸ್ತಾರೆ? ಇಷ್ಟೆಲ್ಲ ಯಾಕೆ ಹೇಳ್ತಾ ಇದ್ದೇನೆ ಅಂದರೆ, ಮನುಷ್ಯ ಸಂತೋಷವಾಗಿರಬೇಕಾದ್ರೆ ಅವನ ಸುತ್ತಲೂ ಕೂಡ ಪ್ರೀತಿ ತುಂಬಿರಬೇಕು. ಸ್ವಲ್ಪ ಒಂದು ಕಲ್ಪನೆ ಮಾಡ್ಕೊಳ್ಳಿ, ನೀವು ದಾರಿಯಲ್ಲಿ ಹೋಗ್ತಾ ಇರ್ತೀರ, ಎಲ್ಲರೂ ಕೂಡ ಹಾಯ್ ಚೆನ್ನಾಗಿದೆಯಾ ಅಂತ ಕೇಳ್ತಾರೆ, ಖುಷಿಯಾಗಿ ಮಾತಾಡಿಸ್ತಾರೆ. ಯಾವುದೊಂದು ಹೋಟ್ಲಿಗೆ ಹೋಗ್ತೀರಾ, ಅಲ್ಲೂ ಕೂಡ ಓ ಸಾರ್ ಚೆನ್ನಾಗಿದೆ, ಏನು ಸಾರ್ ನೆನೆ ನೀವು ಬರಲೇ ಇಲ್ಲ, ನಾನು ಬರ್ತೀರಾ ಅಂದ್ಕೊಂಡಿದ್ದೆ, ಇವತ್ತು ಯಾಕೆ 2 ದಿವಸ ಬರಲಿಲ್ಲ. ಆ ಮಾತಾಡಿದಾಗ ನಿಮ್ಗೆ ಎಲ್ಲೋ ಒಂದು ಕಡೆ ಅವ್ನು ಯಾರೋ ಏನೋ, ಅವ್ನಿಗೂ ನಿಮಗೂ ಏನೋ ಸಂಬಂಧ ಇಲ್ಲ, ಆ ಒಂದು ಆತ್ಮೀಯತೆ ಇದೆಯಲ್ಲ, ಸಂವಹನ, ಅದು ನಿಮ್ಗೆ ಅಷ್ಟು ಖುಷಿ ಕೊಡುತ್ತೆ. ಯಾವುದೋ ಒಂದು ಮದುವೆ ಮನೆಗೆ ಹೋದ ತಕ್ಷಣ ನಿಮ್ಮನ್ನು ಬೇರೆಯವ್ರು ಮಾತಾಡಲಿಲ್ಲ ಅಂತ ನೀವು ಕಂಪ್ಲೇಂಟ್ ಮಾಡ್ತೀರಾ. ಆದರೆ ನೀವು ನಿಮ್ಮ ಕಾಣಿಕೆ ಏನು, ಅದನ್ನು ಯಾವ ಥರ ಯೋಚನೆ ಮಾಡ್ತಾಯಿದ್ದೀವ? ಇಲ್ಲ. ಅದಕ್ಕೆ ನಾವು ಮಾಡಬೇಕಾಗಿರೋದೇನೆಂದರೆ, ಸ್ಟಾರ್ಟ್ ಲವ್ವಿಂಗ್ ಅದರ್ಸ್. ಪ್ರತಿಯೊಬ್ಬರನ್ನು ಕೂಡ ಆತ್ಮೀಯವಾಗಿ ಪ್ರೀತಿ ಮಾಡಿ. ಅಷ್ಟು ಸುಲಭ ಅಲ್ಲ ಬಂಧುಗಳೇ ಅದು. ಕಾರಣ ಏನಾಗುತ್ತಂದರೆ, ನಮಗೆ ಗೊತ್ತಿಲ್ಲದೆ ಇದ್ದಾಗೆ ಬೇರೆಯ ವ್ಯಕ್ತಿಗಳ ಬಗ್ಗೆ ನಮ್ಮ ಮನಸ್ಸಿನಲ್ಲಿ ಒಂದು ನೆಗೆಟಿವ್ ಥಾಟನ್ನು ನಾವು ಕ್ರಿಯೇಟ್ ಮಾಡ್ಕೊಂಬಿಟ್ಟಿರ್ತೀವಿ. ಯಾರೋ ಹೇಳಿರ್ತಾರೆ, ಅವನೆಲ್ಲೋ ಲಂಚ ಹೊಡಿತಿದ್ದ, ಅವ್ನು ಭಾಳ ಕೆಟ್ಟವನೋ, ಹಾಗೆ ಹೇಗೆ, ಅದನ್ನೇ ನಮ್ಮ ತಲೆಯಲ್ಲಿ ತುಂಬ್ಕೊಂಡ್ಬಿಟ್ಟಿರ್ತೀವಿ. ಇರಲಿ, ಬಟ್ ಒಂದು ಕಟು ಸತ್ಯವನ್ನು ನಾವಿವತ್ತು ಜ್ಞಾಪಿಸ್ಕೊಳ್ಳೇಬೇಕು. ಒಬ್ಬ ಕ್ರಿಮಿನಲ್ಲೇ ಆಗಿರ್ಬೋದು, ಒಬ್ಬ ದುರುಳನೇ ಆಗಿರ್ಬೋದು, ಒಬ್ಬ ಕೆಟ್ಟವನೇ ಆಗಿರ್ಬೋದು, ಆದರೂ ಕೂಡ ಅವನಲ್ಲೂ ಕೂಡ ನಮಗಿಂತ ಮೀರಿದ ಕೆಲವೊಂದು ಒಳ್ಳೆಯ ಗುಣಗಳು ಇದ್ದೇ ಇರುತ್ತೆ. ಯಾರು ಕೂಡ ತೀರಾ 100% ಕೆಟ್ಟವರು 100% ಒಳ್ಳೆಯವರು ಆಗಿರೋಕ್ಕೆ ಸಾಧ್ಯನೇ ಇರೋದಿಲ್ಲ. ನಮ್ಮ ಸ್ವಭಾವ ಹೇಗಿರಬೇಕು ಅಂತಂದರೆ, ಹ್ಯಾಬಿಟ್ಟು, ಯಾವುದೇ ವ್ಯಕ್ತಿಯನ್ನು ನೋಡಿದಾಗ ಅವನು ಒಳ್ಳೆಯವನು ಕೆಟ್ಟವನು ಅಂತ ಒಂದು ದೃಷ್ಟಿಯಿಂದ ನೋಡುವ ಬದಲು ಅವನಲ್ಲಿ ಏನು ಒಳ್ಳೆಯತನ ಇದೆ ಅದನ್ನು ನಾವು ಹೈಲೈಟ್ ಮಾಡ್ಕೋಬೇಕು. ನಾನು ಇತ್ತೀಚೆಗೆ ಯಾವುದೋ ಒಂದು ಸಂಸ್ಥೆಗೆ ಹೋಗಿದ್ದೆ. ಅಲ್ಲಿ ಒಬ್ಬ ಅಧ್ಯಕ್ಷ ಇರ್ಬೋದು, ಉಪಾಧ್ಯಕ್ಷ ಇರ್ಬೋದು, ಅವ್ನು ನೋಡಿದ ತಕ್ಷಣವೇ ಮುಖ ತಿರ್ಸ್ಕೊಂಡು ಹೋಗ್ತಾ ಇದ್ದ. ಕಾರಣ, ಅವನು ಮುಖ ತಿರ್ಸೋ ಹೋಗೋಕ್ಕೆ ಅವನಲ್ಲ ಕಾರಣ, ನಾವುಗಳೇ. ನಾವು ಅವನಲ್ಲಿರುವಂತಹ ಒಳ್ಳೆಯ ಗುಣವನ್ನು ನೋಡಿ ಅವನು ಅಪ್ರಿಷಿಯೇಟ್ ಮಾಡಿ, ಓ ಫೈನ್ ಚೆನ್ನಾಗಿದೆಯಾ, ನೀನು ಅವಧಿ ಚೆನ್ನಾಗಿ ನಡೆಯಲಿ ಅಂತಂದ್ಬಿಟ್ಟು ಕಂಗ್ರ್ಯಾಟ್ ಮಾಡಿದಾಗ ನೆಕ್ಸ್ಟ್ ಟೈಮ್ ಅವನಾಗೆ ವಾಲಂಟಿಯರಾಗಿ ಬಂದು ನಿಮ್ಮನ್ನು ಮಾತಾಡಿಸ್ತಾ ಹೋಗ್ತಾನೆ. ಆದರೆ ನಾವೇನು ಮಾಡ್ತೀವಿ, ಬೆಳಗಿಂದ ಸಾಯಂಕಾಲದವರೆಗೂ ಬೇರೆಯವ್ರನ್ನ ಬರೀ ತಪ್ಪಿನ ಒಂದು ಬಣ್ಣದ ಗಾಜಲ್ಲಿ ನೋಡ್ತಾ ಹೋಗ್ತೀವಿ. ಯಾರನ್ನು ಕೂಡ ಪ್ರೀತಿ ಅನ್ನೋ ಒಂದು ಭಾವನೆಯಲ್ಲೇ ನೋಡೋಕ್ಕೆ ಹೋಗೋದಿಲ್ಲ. ಬೆಳಗಿಂದ ಸಾಯಂಕಾಲದವರೆಗೂ ಬೇಕಾದ್ರೆ ಒಂದು ವಾರ ನೀವೊಂದು ಡೈರಿ ಬರೀರಿ, ಇದು ಬೆಳಗಿಂದ ಸಂಜೆವರೆಗೂ ಯಾರನ್ನು ಭೇಟಿ ಮಾಡಿದೆ, ಅವ್ರ ಬಗ್ಗೆ ನಾನು ಪ್ರತಿಕ್ರಿಯೆ ಏನಿತ್ತು ನೋಡಿದ್ರೆ ಅದು ನೀರಸವಾಗಿರುತ್ತೆ. ಯಾವಾಗ ನೀವು ಒಂದು ವ್ಯಕ್ತಿಯನ್ನು ನೋಡಿದಾಗ ನಿಮ್ಮ ಪ್ರತಿಕ್ರಿಯೆ ನೀರಸವಾಗಿರುತ್ತೆ, ಅದಕ್ಕೆ ತೊಂದರೆ ಆಗೋದು ಅವರಿಗಲ್ಲ, ನಿಮಗೆ. ನಿಮ್ಮ ಜೀವನದ ಸೂತ್ರಧಾರ ನೀವೇನೇ. ಯಾವಾಗ ನೀವು ಖುಷಿಯಾಗಿರಿ, ಖುಷಿಯನ್ನು ಹಂಚಿದಾಗ ನಿಮಗೆ ಮತ್ತೆ 100 ಪಟ್ಟು ಆ ಖುಷಿ ಹಿಂದೆ ಬರುತ್ತೆ. ಹೇಳ್ತಾರೆ, ನಮ್ಮ ಬೌದ್ಧ ಶಾಸ್ತ್ರದಲ್ಲಿ ನ್ಯೂಟನ್ಸ್ ಲಾ ಅಂತ ಇದೆ. ಏನು ಹೇಳುತ್ತೆ ನ್ಯೂಟನ್ಸ್ ಲಾ? ಆ್ಯಕ್ಷನ್ ಆ್ಯಂಡ್ ರಿಯಾಕ್ಷನ್ಸ್ ಆರ್ ಈಕ್ವಲ್ ಆ್ಯಂಡ್ ಅಪೋಸಿಟ್. ಅಂದರೆ ಯಾವುದೇ ಒಂದು ಕ್ರಿಯೆಯನ್ನು ಮಾಡಿದಾಗ ಅದಕ್ಕೆ ಪ್ರತಿಕ್ರಿಯೆ ಬಂದೇ ಬರುತ್ತೆ. ಒಂದು ಬಾಲನ್ನು ಗೋಡೆಗೆ ಎಸೆದಾಗ ಅದು ತಿರ್ಗಿ ನಮಗೆ ರಿಬೌಂಡ್ ಆಗುತ್ತೆ. ಹಾಗೆ ನಾವು ಪ್ರೀತಿಯನ್ನು ಚೆಲ್ಲಿದಾಗ ಅದು ಉಕ್ಕಿ ನಮಗೆ ಮತ್ತೆ ಬರುತ್ತೆ. ನಿಮ್ಗೆ ಎಷ್ಟೋ ಸತಿ ನಿಮ್ಮ ಅನುಭವಕ್ಕೆ ಬಂದಿರುತ್ತೆ ಅದು ಜೀವನದಲ್ಲಿ, ಆದರೆ ಅದನ್ನು ನಾವು ಸತತವಾಗಿ ನಾವು ಅದನ್ನು ಯೂಸ್ ಮಾಡ್ತಾ ಇರೋದಿಲ್ಲ. ಹಾಗಾಗಿ ನಾವು ಏನು ಮಾಡಬೇಕು, ಯಾವುದೇ ವ್ಯಕ್ತಿ ನಮ್ಮ ಸಂಪರ್ಕಕ್ಕೆ ಬಂದಾಗ ಆ ಮನುಷ್ಯನ ಅವಗುಣಗಳನ್ನು ಲೆಕ್ಕ ಹಾಕೋ ಬದಲು ಪ್ರೀತಿಯಿಂದ ಆತ್ಮೀಯವಾಗಿ ನಾವು ಮಾತಾಡೋಕ್ಕೆ ಶುರು ಮಾಡಿದಾಗ ಆ ಮನುಷ್ಯನ
ಒಂದು ಅಂತಃಪಟಲದ ಮೇಲೆ ನಮ್ಮ ಮುದ್ರೆ ಒತ್ತುತ್ತೆ. ಮತ್ತೊಮ್ಮೆ 1 ವರ್ಷ ಅಥವಾ 10 ವರ್ಷ ಬಿಟ್ಟು ಆ ಮನುಷ್ಯ ಸಿಕ್ಕಿದ್ರೂ ಕೂಡ ಆ ಮನುಷ್ಯ ನಮ್ಮನ್ನು ಆತ್ಮೀಯವಾಗಿ ಮಾತಾಡಿಸ್ತಾ ಹೋಗ್ತಾನೆ. ಈಗ ಗೊತ್ತಾಯ್ತಲ್ವ ಲೈಫಿನ ಸೀಕ್ರೆಟ್ ಎಲ್ಲಿದೆ ಅಂತಂದ್ಬಿಟ್ಟು. ಸಾಮಾನ್ಯವಾಗಿ ಪ್ರತಿಯೊಬ್ಬ ವ್ಯಕ್ತಿ ಕೂಡ ಇಷ್ಟಪಡೋದು ನನ್ನನ್ನು ಬೇರೆಯವರು ಪ್ರೀತಿಸಲಿ, ಚೆನ್ನಾಗಿರಲಿ ಅಂತ. ಆದರೆ ನಾವೇನು ಮಾಡ್ತಾಯಿದ್ದೀವಿ, ಬರೀ ದ್ವೇಷ, ಕೋಪ, ಅಸೂಯೆ ಇದರಲ್ಲೇ ನಾವು ಮುಳುಗೋಗ್ಬಿಟ್ಟು ಆ ಮನುಷ್ಯನಲ್ಲಿರುವಂತಹ ಒಳ್ಳೆಯ ಗುಣಗಳನ್ನು ನಾವು ಗಮನಿಸ್ತಾನೇ ಇಲ್ಲ. ಹಾಗಾಗಿ ಇವತ್ತಿಂದ ನಾವೆಲ್ಲ ಏನು ಮಾಡೋಣ ಅಂತಂದರೆ, ಯಾವುದೇ ವ್ಯಕ್ತಿಯನ್ನು ನೋಡಿದಾಗ ಆ ವ್ಯಕ್ತಿಯ ಅವಗುಣಗಳನ್ನು ಲೆಕ್ಕ ಹಾಕೋಕ್ಕೆ ಹೋಗೋದು ಬೇಡ. ಒಳ್ಳೆಯ ಗುಣಗಳನ್ನು ನಾವು ಹೇಳ್ತಾ ಏನಾಗುತ್ತೆ, ನಮಗೆ ಅದೊಂಥರ ಹ್ಯಾಬಿಟ್ ಕ್ರಿಯೇಟ್ ಆಗಿಬಿಡುತ್ತೆ. ಯಾವುದೇ ವ್ಯಕ್ತಿ ಬಂದರೂ ಕೂಡ ಅವನ ಬಗ್ಗೆ ಪ್ರೀತಿಯಾಗಿ ಮಾತಾಡಬೇಕು ಅಂತ. ಅದರ ಪರಿಣಾಮ ಏನಾಗುತ್ತೆ ಗೊತ್ತಾ ಬಂಧುಗಳೇ, ಆ ಕೆಟ್ಟ ಮನುಷ್ಯ ಕೂಡ ನಿಮ್ಮ ಬಗ್ಗೆ ಒಳ್ಳೆಯ ಅಭಿಪ್ರಾಯವನ್ನು ಮಾಡ್ಕೊಳ್ಳೋಕ್ಕೆ ಶುರು ಮಾಡ್ತಾನೆ. ಒಂದು ಕಲ್ಲು ಹೇಗೆ ಒಂದು ಪಾಲಿಷ್ ಕೊಟ್ಟಾಗ ವಜ್ರದ ಥರ ಹೊಳೆಯುತ್ತೋ ಆ ರೀತಿ ಎಲ್ಲರನ್ನೂ ಕೂಡ ನೀವು ನಿಮ್ಮ ಒಂದು ಪ್ರೀತಿಯ ಬಲೆಯಲ್ಲಿ, ಆ ನೆಟ್ವರ್ಕಲ್ಲಿ ನೀವು ಇಟ್ಕೋಬೋದು. ಮುಂದೊಂದು ದಿನ ಬರ್ಬೋದು, ನೀವು ಮಾಡೋ ಒಂದು ಬಿಸ್ನೆಸ್ ಇರ್ಬೋದು, ಅಥವಾ ಒಂದು ಪ್ರವಚನ ಇರ್ಬೋದು, ಒಂದು ಕಾರ್ಯ ಇರ್ಬೋದು, ಫಂಕ್ಷನ್ ಇರ್ಬೋದು, ಎಲ್ಲದಕ್ಕೂ ಕೂಡ ನಿಮ್ಗೆ ಅವ್ರ ಸಹಾಯ ಕೂಡ ನಿಮಗೆ ಸಿಗುತ್ತೆ. ಹಾಗಾಗಿ ಪ್ರತಿ ಸಲ ಕೂಡ ನಾವು ಬೇರೆಯನ್ನು ಅನುಮಾನಿಸೋದು ಅಥವಾ ಅವಮಾನ ಮಾಡುವುದಕ್ಕಿಂತ ಬೇರೆಯವರಲ್ಲಿರುವಂತಹ ಒಳ್ಳೆಯ ಗುಣಗಳನ್ನು ನಾವು ಹೆಕ್ಕಿ ತೆಗೆದು ಅದನ್ನು ಹೃದಯದ ಆಳದಲ್ಲಿಟ್ಟು ಪೋಷಿಸಿ ಅದನ್ನು ಅವರಿಗೆ ಹಂಚಿದಾಗ ಆ ಒಂದು ಯೂನಿವರ್ಸ್ ಅಂತ ಏನು ಹೇಳ್ತೀವಲ್ಲ, ಅದು 100 ಪಟ್ಟು 100 ಮಡಿಯಾಗಿ ನಮಗದು ಹಿಂತಿರುಗಿಸ್ತು ಕೊಡ್ತಾ ಹೋಗ್ತಾ ಇರುತ್ತೆ. ಹಾಗಾಗಿ ಇವತ್ತಿನ ಸೂತ್ರ ಏನು ಅಂತಂದರೆ, ಪ್ರತಿಯೊಬ್ಬರನ್ನು ಪ್ರೀತಿ ಮಾಡಿ. ನಿಮ್ಮ ಜೀವನದ ಸೂತ್ರಧಾರ ನೀವೇ. ಯಾವಾಗ ನೀವು ಜೀವನದಲ್ಲಿ ಚೆನ್ನಾಗಿದ್ದೀರಿ ಅಂತ ನಿಮಗೆ ಗೊತ್ತಾಗುತ್ತೋ ಅದರ ಅರ್ಥ ನೀವು ಪ್ರತಿಯೊಬ್ಬರನ್ನು ಪ್ರೀತಿಸ್ತಾ ಇದ್ದೀರಿ ಅಂತ ಅರ್ಥ. ಜೀವನದ ಲಯ ತಪ್ಪಿದೆ ಅಂತ ಗೊತ್ತಾಯಿತು ಅಂತಂದರೆ ಅರ್ಥ ನೀವು ಯಾರನ್ನು ಪ್ರೀತಿಸ್ತಾ ಇಲ್ಲ, ನಿಮ್ಮ ಪಾಡಿ ನೀವು 24 ಗಂಟೆ ನಿಮ್ಮ ಬಗ್ಗೆನೇ ಆಲೋಚನೆ ಮಾಡ್ತಾ ಇದ್ದೀರಿ ಅಂತ ಅರ್ಥ. ನೋಡಿ, ಪ್ರತಿಯೊಬ್ಬ ಮನುಷ್ಯನು ಕೂಡ 95% ಯಾವಾಗಲೂ ಕೂಡ ತನ್ನ ಬಗ್ಗೆನೇ ಆಲೋಚನೆ ಮಾಡ್ತಾ ಇರ್ತಾನೆ ಬಂಧುಗಳೇ. ಇನ್ನು 5% ಮಾತ್ರ ಬೇರೆ ಕಡೆ. ಅದರ ಬದಲು ನಮ್ಮ ಬಗ್ಗೆ ಆಲೋಚನೆ ಮಾಡುವುದನ್ನು ಬಿಟ್ಟು ಅವರ ನಿರೀಕ್ಷೆ ಏನು, ಅವ್ರು ಹೇಗೆ ಅವ್ರ ಜೊತೆ ಸ್ಪಂದಿಸಬೇಕು, ಆ ಥರ ಪ್ರೀತಿಯನ್ನು ತೋರಿಸುವ ಅಭ್ಯಾಸವನ್ನು ಬೆಳೆಸ್ಕೊಂಡಾಗ ಇಡೀ ಪ್ರಪಂಚವೇ ಸ್ನೇಹಮಯವಾಗುತ್ತೆ. ಹಾಗಾಗಿ ಇವತ್ತು ನಿಮಗೆ ಗೊತ್ತಿದೆ ನಮ್ಮ ಜೀವನದ ಸೂತ್ರಧಾರ ನಾವೇ ಅಂತ ಅಂದಮೇಲೆ ನಾವೇನು ಮಾಡಬೇಕು, ಆತ್ಮೀಯವಾಗಿ ಪ್ರತಿಯೊಬ್ಬರನ್ನು ಪ್ರೀತಿಸಬೇಕು. ಈಗ ನೀವು ನನ್ನ ಕಾರ್ಯಕ್ರಮವನ್ನು ಕೇಳ್ತಾ ಇದ್ದೀರಾ, ನಾವು ಕೇಳ್ತಿರುವಂತಹ ವ್ಯಕ್ತಿಗಳಿಂದ ನಾವಿದ್ದೀವಿ, ನನ್ನಿಂದ ನೀವಲ್ಲ. ಹಾಗಾಗಿ ನಿಮ್ಮನ್ನು ಕೂಡ ನಾನು ಪ್ರೀತಿಸ್ತಾ ಇದ್ದೀನಿ. ಹಾಗೆ ಪ್ರೀತಿಯನ್ನು ಒಬ್ಬರಿಂದ ಒಬ್ಬರಿಗೆ ಹಂಚಿ ಇಡೀ ಪ್ರಪಂಚವನ್ನು ಸುಖಮಯವಾಗಿ ಮಾಡೋಣ ಅಂತ ಹೇಳಿ ಇವತ್ತಿನ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀನಿ.